ಎಷ್ಟೋ ಜನ ರಿಲೇಶನ್‌ಶಿಪ್ಪಲ್ಲಿ ಎಸ್ಪೆಷಲಿ ಲವ್ವಲ್ಲಿ ಕ್ಲಾರಿಟಿ ಇರಲ್ಲ. ಕನ್‌ಫ್ಯೂಷನ್‌ನ ಕ್ರಿಯೇಟ್ ಮಾಡ್ತಾರೆ. ಅವ್ರು ಟ್ರಿಕ್ಸ್ ಯೂಸ್ ಮಾಡ್ತಾರೆ ಆ್ಯಂಡ್ ಅವ್ರ ಇಂಟೆನ್ಷನ್ ಹೇಗಿರುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ಓಕೆ. ನೀವು ಒಂದು ರಿಲೇಶನ್‌ಶಿಪ್ಪಲ್ಲಿ ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ಲವ್ ಅನ್ನೋದು ಇದ್ದೇ ಇರುತ್ತೆ. 101%. ಅದು ಯಾವುದೇ ಲವ್ ಇರ್ಬೋದು. ನಾನು ಬರೀ ಹುಡುಗ-ಹುಡುಗಿ ಲವರ್ಸ್ ಅಷ್ಟೇ ಹೇಳ್ತಿಲ್ಲ. ಅಣ್ಣ-ತಂಗಿ ಈದಾಡ್ಕೊಂಡು, ಅಪ್ಪ-ತಮ್ಮ ಯಾವುದೇ ಇರ್ಬೋದು. ಬಟ್ ಇದು ಮ್ಯಾಕ್ಸಿಮಮ್ ಕನೆಕ್ಟ್ ಆಗೋದು ಲವರ್ಸಿಗೆ ಅಷ್ಟೇನೆ. ಬಟ್ ಕೆಲವು ಸಿಚುವೇಷನ್‌ಗಳಲ್ಲಿ ಬೇರೆ ರಿಲೇಶನ್‌ಶಿಪ್ಪಲ್ಲೂ ಕೂಡ ನಡೆದೋಗಿರುತ್ತೆ. ಅವ್ರಿಗೆ ಇದು ಕನೆಕ್ಟ್ ಆಗುತ್ತೆ. ತಪ್ಪಾಗಿ ತಿಳ್ಕೊಬೇಡಿ ಅಷ್ಟೇ. ಅದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಮ್ಮೆ ತುಂಬಾ ಕೇರ್ ಮಾಡೋದು, ಮತ್ತೊಮ್ಮೆ ಕಂಪ್ಲೀಟ್ ಇಗ್ನೋರ್ ಮಾಡುವಂಥದ್ದು. ಇದೇನಾಗತ್ತೆ, ಸೊ ಜೊತೆಗಿರೋರಿಗೆ ತಲೆನೇ ಕೆಟ್ಟೋಗೋದು. ಏನ್ ಲವ್ ಮಾಡ್ತಿದಾರಾ ಅಥವಾ ಇಗ್ನೋರ್ ಮಾಡ್ತಾರಾ? ಈಗ ಒಂದ್ಸಲ ಕಂಪ್ಲೀಟ್ ಆಗಿ ಲವ್ ಮಾಡೋದು, ಇನ್ನೊಂದ್ಸಲ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದು ಅಂತ ಹೇಳಿದ್ರೆ ಯಾರಿಗಾರು ಏನು ಇದು ಲವ್ ಮಾಡ್ತಿದಾರಾ ಅಥವಾ ಆಟ ಆಡ್ತಿದಾರಾ, ಏನು ಇವ್ರದ್ದು ಇಂಟೆನ್ಷನ್ನೇ ಗೊತ್ತಾಗ್ತಿಲ್ವಲ್ಲ ಗುರು, ಈ ತರ ಫೀಲ್ ಆಗತ್ತೆ. ಎಸ್ ಆರ್ ನೋ? ಅಂದ್ರೆ ಒಂದು ಕ್ಲಾರಿಟಿ ಇರಬೇಕು. ಏನಿರು ಒಂದ್ಸಲ ಸಿಟ್ಟಲ್ಲಿ ಇರೋದು, ಒಂದ್ಸಲ ತುಂಬಾ ಪ್ರೀತಿಯಿಂದ ಇರೋದು, ನೋ. ಒಂದು ಕ್ಲಾರಿಟಿ ಆಫ್ ವೇ ಇರಬೇಕು. ಅದಿರಲ್ಲ ಎಷ್ಟೋ ಲವ್ ಅಲ್ಲಿ. ಇದು ಹಿಂಗೆ ಇರುತ್ತೆ. ಓಕೆ. ಇದು ಫಸ್ಟ್ ರೀಸನ್, ಅಂದ್ರೆ ಫಸ್ಟ್ ಪಾಯಿಂಟ್ ಇದೆ ಆಕ್ಚುಲಿ. ಅಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಈ ಟ್ರಿಕ್ಸ್ ಮುಖಾಂತರ. ಸೊ ನೆಕ್ಸ್ಟು ಕ್ಲಿಯರ್ ಆನ್ಸರ್ ಕೊಡಲ್ಲ. ನೀವೇನಾದ್ರು ಕೇಳಿದ್ರೆ, ಫ್ಯೂಚರ್ ಬಗ್ಗೆ ಕೇಳಿದ್ರೆ, ಓಕೆ ನೋಡೋಣ, ಅದ್ರ ಬಗ್ಗೆ ಇನ್ನೂ ವಿಚಾರ ಮಾಡಿಲ್ಲ ನಾನು, ನೆಕ್ಸ್ಟ್ ಹೇಳ್ತೀನಿ, ಮುಂದೆ ಹೇಳ್ತೀನಿ ನಿನಗೇನು ಅಂತ, ಈ ಥರದ್ದೇ ಹೇಳ್ತಾ ಹೋಗ್ತಾರೆ. ನಿಮಗೊಂದು ಕ್ಲಾರಿಟಿನೇ ಹೇಳಲ್ಲ. ಅವ್ರು ನಿಮ್ಮ ಜೊತೆ ಏನಿದ್ದಾರೆ, ಯಾವ ರಿಲೇಶನ್‌ಶಿಪ್ ಮುಂದೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾವುದು ಹೇಳಲ್ಲ. ಕನ್ಫ್ಯೂಷನ್ಸ್ ಅಲ್ಲೇ ನಿಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಅದು ಅವ್ರ ಬುದ್ಧಿವಂತಿಕೆ. ನೀವಲ್ಲಿ ನಿಮಗೆ ಮುಟ್ಟಾಡ್ರ ಮಾಡ್ತಿರ್ತಾರೆ. ಎಸ್ ಆರ್ ನೋ? ಸೊ ಇದನ್ನ ಆಕ್ಚುಲಿ ತುಂಬಾ ಮುಖ್ಯ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಲ್ಲಿ ನೋಡಿದ್ರೆ, ನೆಕ್ಸ್ಟ್ ಪಾಯಿಂಟು ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾರೆ. ಮಿಕ್ಸ್ಡ್ ಸಿಗ್ನಲ್ ಅಂತ ಹೇಳಿದ್ರೆ, ಒಂದೊಂದ್ಸಲ ಒಬ್ಬ ಪ್ರೇಮಿ ಹೇಗಿರಬೇಕು ಅದೇ ಸಿಗ್ನಲ್ಸ್ ಇರುತ್ತೆ. ಇನ್ನೊಂದ್ಸಲ ಒಬ್ಬ ಎನಿಮಿ. ಎರಡೂ ಇರುತ್ತೆ ನಿಮ್ಗೆ. ಎರಡೂ ವರ್ಷನ್ ನೋಡ್ತೀರಾ ನೀವು. ಒಂದು ಪಾಸಿಟಿವ್ ಸೈಡ್, ಇನ್ನೊಂದು ನೆಗೆಟಿವ್ ಸೈಡ್. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗತ್ತೆ ನಿಮ್ಗೆ. ಹೆಂಗಿದು, ಏನ್ ಹೇಳ್ಬೇಕು ಈ ರಿಲೇಶನ್ಶಿಪ್ಗೆ ಅಂತ. ಮಗುನೂ ತೊಟ್ಲ ತಗೋದು, ಮತ್ತೆ ಅವರೇ ಜೂಟ್ ಬಿಟ್ಟು ಅಳಿಸೋದು. ಅಂದ್ರೆ ಇದ್ರ ಏನಾಗತ್ತೆ ಹೇಳಿ ನೋಡೋಣ. ಸೊ ಆ ಥರದೊಂದು ಇರುತ್ತೆ. ಸೊ ಇದು ಆಕ್ಚುಲಿ ಅವ್ರ ಟ್ರಿಕ್ಸ್. ಆಕ್ಚುಲಿ ಪರ್ಮನೆಂಟ್ ಆಗಿ ನಿಮ್ಮನ್ನ ಬಳಸ್ಕೊಳ್ಳೋರು ಕೆಲವ್ರು ಹಿಂಗ್ ಮಾಡ್ತಿರ್ತಾರೆ ಆಲ್ಮೋಸ್ಟ್. ಈ ಒಂದು ಲಕ್ಷಣ ಇರೋರು ಹಂಗೆ ಬಳಸ್ಕೊಳ್ಳೋಕೆ ಮ್ಯಾಕ್ಸಿಮಮ್ ಈ ತರ ಕನ್ಫ್ಯೂಷನ್ಸ್ ಮಾಡಿ ಅವ್ರ ಇಂಟೆನ್ಷನ್ನೇ ಬೇರೆ ಇರುತ್ತೆ. ಕನ್ಫ್ಯೂಷನ್ ಮಾಡಿ ಕರ್ಕೊಂಡು ಹೋಗುವಂತ ಒಂದು ಮೆಂಟಾಲಿಟಿ ಇರೋರು ಹಿಂಗ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಟೋಟಲಿ 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 ನಿಮ್ಗೆ ಏನಂತ ಹೇಳಿದ್ರೆ ಫ್ಯೂಯಲ್ ಆಗಿ ಬಿಹೇವ್ ಮಾಡ್ತಾರೆ. ಫ್ಯೂಯಲ್ ಆಗಿ ಅಂತ ಹೇಳಿದ್ರೆ ಜೆಲಸ್ ಫೀಲ್ ಮಾಡಿಸ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಜೆಲಸ್ ಫೀಲ್ ಮಾಡಕ್ ಶುರು ಮಾಡ್ತಾರೆ. ಜೆಲಸ್ ಫೀಲ್ ಅಂತ ಹೇಳಿದ್ರೆ ಲೈಕ್ ಅವ್ರು ಬೇರೆಯವ್ರ ಹತ್ರ ಕ್ಲೋಸ್ ಆಗಿ ಮಾತಾಡಕ್ ಹೋಗ್ತಾರೆ. ನಿಮಗೆ ಅದು ಜೆಲಸ್ ಫೀಲ್ ಆಗಬೇಕು. ಬಟ್ ಅದನ್ನು ಇಂಟೆನ್ಷನ್ ಫುಲ್ಲಿ ಮಾಡ್ತಾರೆ. ಇಂಟೆನ್ಷನ್ ಫುಲ್ಲಿ ಅಂತ ಹೇಳಿದ್ರೆ ಲೈಕ್ ನೀವು ಕನ್ಫ್ಯೂಷನ್ ಮಾಡಬೇಕು. ಒಂದೊಂದ್ಸಲ ಜೆಲಸ್ ಫೀಲ್ ಮಾಡಿಸ್ತಾರೆ, ಒಂದೊಂದ್ಸಲ ಅದ್ರ ಅಪೋಸಿಟ್ ಇದು ಇರುತ್ತೆ ಆಕ್ಚುಲಿ. ಓಕೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಹಾಟ್ ಅಂಡ್ ಕೋಲ್ಡ್ ಬಿಹೇವಿಯರ್ ಇರುತ್ತೆ ಆಕ್ಚುಲಿ ಅವರಲ್ಲಿ. ಹಾಟ್ ಅಂಡ್ ಕೋಲ್ಡ್ ಬಿಹೇವಿಯರ್ ಅಂತ ಹೇಳಿದ್ರೆ, ಸಡನ್ಲಿ ತುಂಬಾ ಕೂಲ್ ಆಗಿರೋದು, ಸಡನ್ಲಿ ತುಂಬಾ ಸ್ಟ್ರೇಂಜರ್ ತರ ಬಿಹೇವ್ ಮಾಡೋದು, ಸಡನ್ಲಿ ತುಂಬಾ ಕ್ಲೋಸರ್ ತರ ಬಿಹೇವ್ ಮಾಡೋದು, ಸಡನ್ಲಿ ತುಂಬಾ ಸ್ಟ್ರೇಂಜರ್ ತರ ಬಿಹೇವ್ ಮಾಡೋದು. ಈ ತರ ಮೆಂಟಾಲಿಟಿನೂ ಇರುತ್ತೆ ಈ ರಿಲೇಶನ್ಶಿಪ್ ಅಲ್ಲಿ. ಮ್ಯಾಕ್ಸಿಮಮ್ ಬಳಸ್ಕೊಳ್ಳೋ ವ್ಯಕ್ತಿಗಳೆಲ್ಲ ಆಗಿರುವಂಥದ್ದು. ನೆಕ್ಸ್ಟ್ ಬಂದು ನಿಮ್ಮ ಎಮೋಷನ್ಸ್ ಅನ್ನ ಯೂಸ್ ಮಾಡ್ಕೊಳ್ತಾರೆ. ಏನ್ ಎಮೋಷನ್ಸ್ ಇರುತ್ತಲ್ಲ, ಅದನ್ನ ಲೈಕ್ ಯಾವ ತರ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ವೀಕ್ನೆಸ್ ಅಂತ ತಗೊಂಡು ಪ್ರೀತಿ ಮಾಡ್ತಿದೀವಿ ಅಂತಾನೆ ಹೇಳ್ಕೊಂಡು ಅವ್ರಿಗೆ ಹೇಗ್ ಬೇಕು ಅವರು ಸ್ವಾರ್ಥಕ್ಕೆ ಅದನ್ನೇ ಫೀಲ್ ಮಾಡಿಸ್ತಾರೆ. ಓಕೆ. ಇದು ಪಾಯಿಂಟು. ನೆಕ್ಸ್ಟ್ ಏನಂತ ಹೇಳಿದ್ರೆ, ತಪ್ಪು ಮಾಡಿ ಬ್ಲೇಮ್ ನಿಮ್ಮೇಲೇನೆ ಹಾಕ್ತಾರೆ. ನೀವೇನೂ ತಪ್ಪು ಮಾಡಿರಲ್ಲ ಪಾಪ, ಎಲ್ಲಾ ರೀತಿಯಿಂದ ಕರೆಕ್ಟ್ ಇರ್ತೀರಿ, ಇಷ್ಟಕ್ಕೆಲ್ಲ ನೀನೇ ಕಾರಣ, ನಿನ್ನಿಂದಾನೇ ಹಿಂಗೆ ಹಾಕಿದ್ದು, ನಮ್ 100% ಇವತ್ತಿಗೆಲ್ಲ ಹಾಳಾಗಿರೋದೇ ನಿಮ್ಮಿಂದ ನಾವು, ಇದನ್ನೆಲ್ಲ ಹೇಳಿ ಕಟ್ಬಿಟ್ಬಿಡ್ತಾರೆ. ಸೊ ಇದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿ ನಿಮ್ಮೊಟ್ಟಿಗೆ ಸೀರಿಯಸ್ ಅಂತೂ ಇರಲ್ಲ. ಅಂಡ್ ಬಳಸ್ಕೊಳ್ಳುವಂಥ ವ್ಯಕ್ತಿ ಒಂದು ಏನಿರ್ತಾರೆ, ಪ್ರೀತಿ ಹೆಸರು ಹೇಳ್ಕೊಂಡು ಇವೆಲ್ಲ ಕನ್ಫ್ಯೂಷನ್ಸ್ ಆಟ ಆಡ್ಕೊಂಡು ಹೋಗ್ತಾರೆ. ಓಕೆ. ಸೊ ಪಾಯಿಂಟ್ಸ್ಗಳು ನಿಮಗೆ ಏನು ಇಂಪ್ಯಾಕ್ಟ್ ಮಾಡ್ತು, ಏನಿತ್ತು ಒಂದು ಕ್ಲಾರಿಟಿ, ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.